ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲ್ಲಾಗಿರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ದೋಸೆ ಅಕ್ಕಿ ಬರುತ್ತೆ ಅದು. ನೀವು ಡಿಪೋ ಅಕ್ಕಿ ಬೇಕಾದರೂ ತೊಗೋಬೋದು. ಸೊ ಅರ್ಧ ಬಟ್ಲು ಹೆಸ್ರು ಕಾಳು, ಅರ್ಧ ಬಟ್ಲು ತೊಗರಿಬೇಳೆ, ಒಂದು 3 ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಂತ್ಯ. ಸೊ ಉದ್ದಿನಬೇಳೆ 1 ಬೌಲು, ಅದೇ ಬೌಲಲ್ಲಿ ಸಬ್ಬಕ್ಕಿ 1 ಬೌಲು, ಅಲಸಂಡೆ ಕಾಳು 1 ಬೌಲು, ಅವಲಕ್ಕಿ 1 ಬೌಲು. ಫ್ರೆಂಡ್ಸ್, ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಅದನ್ನು ಬೆಳಗ್ಗೆ ಟಿಫನ್ ಮಾಡ್ತೀರಾ ಅನ್ನೋಂಗಿದ್ರೆ ಹಿಂದಿನ ದಿನ ನೆನೆಸ್ಕೋಬೇಕು. ಅಂದರೆ 11-12 ಗಂಟೆಗೆ ನೆನೆಸ್ಬಿಟ್ಟು ಸಂಜೆ 6-7 ಗಂಟೆಯಿಂದ ರುಬ್ಬಿದ್ರೆ ಬೆಳಗ್ಗೆಗೆ ರಾತ್ರಿ ಎಲ್ಲ ಉಳಿದ್ಬಿಟ್ಟು ಬೆಳಗ್ಗೆ ಚೆನ್ನಾಗಿ. ಸೊ ಸಂಜೆ ಮಾಡ್ಕೋತೀರಾ ಅಂದರೆ ಬೆಳಗ್ಗೆ 6 ಗಂಟೆಗೆ ನೆನೆಸಿ ಒಂದು 1 ಗಂಟೆ ಹಿಂಗೆ ರುಬ್ಬಿ ಸಂಜೆಗೆ ಸ್ವಲ್ಪ ಹುಳಿ ಬಂದಿರುತ್ತೆ, ಮಾಡ್ಕೋಬಹುದು. ನೋಡಿ, ನಾನು ಆಲ್ರೆಡಿ ರುಬ್ಬಿ ನೈಟೆಲ್ಲ ನೆನೆಸಿ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಸೋಡಾ ಏನೂ ಹಾಕಲ್ಲ ಫ್ರೆಂಡ್ಸ್. ತುಂಬ ಇಡ್ಲಿ ದೋಸೆ ಎರಡೂ ಮಾಡ್ಕೋಬೋದು ಇದರಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಕ್ರಿಸಿಪಿಯಾಗಿ ಬರುತ್ತೆ. ಏನು ಗೊತ್ತಾ, ಇದು ಸ್ಪೆಷಲ್ ಅಲಸಂಡೆ ಕಾಳು ಹಾಕಿದ್ರೆ ಒಂಥರ ಕ್ರಿಸಿಪಿಯಾಗಿ ಬರುತ್ತೆ. ಇಡ್ಲಿ ಬರಲ್ಲ. ಇಡ್ಲಿ ಸ್ವಲ್ಪ ಇದಾಗಿ ಬರ್ಬೋದು, ಬಟ್ ಇಡ್ಲಿ ಅಷ್ಟಕ್ಕೊಂದು ಚೆನ್ನಾಗಿ ಬರಲ್ಲ. ದೋಸೆ ಮಾತ್ರ ಕ್ರಿಸಿಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಅಲಸಂಡೆ ಕಾಳು ಹಾಕಿ, ಮೇಯ್ನ್ ಅಲಸಂಡೆ ಇದರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.